It's freezing cold, guys. It's freezing cold. ಅಲ್ಲಿದ್ಯಾ ಬಿರಿಯಾನಿ ಆ್ಯಂಡ್ ಕಬಾಬ್. ಫ್ರೆಂಡ್ಸ್, ಇದು ನಮ್ಮ ಊಟದ ಬ್ರೇಕ್. ನಾವು ಹೋಗ್ತಾ ಇದ್ದೀವಿ ಜಮ್ಮುಗೆ. ಹೇಗೆ? ಕಾರಲ್ಲಿ. ಗೊತ್ತಿಲ್ಲ ಏನು ಸಿಗುತ್ತೆ ಅಂತ. ನಾವು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಊಟ ಮಾಡಿಲ್ಲ. ಇವಾಗ ಡೈರೆಕ್ಟಾಗಿ ಡಿನ್ನರ್ ಮಾಡ್ತಾ ಇದ್ದೀವಿ. ಸೊ ಇವರು ಆರ್ಡರ್ ಮಾಡ್ತಾ ಇದ್ದಾರೆ. ಇದು ನಮ್ಮ ಹೋಟೆಲ್. ಫ್ರೆಂಡ್ಸ್, ಪಾಪ ಯಾರಿಗೂ ಶಕ್ತಿನೇ ಇಲ್ಲ, ಅಷ್ಟು ಟ್ರಾವೆಲ್ ಮಾಡಿದ್ದೀವಿ ಇವತ್ತು. ಸೊ ಎಲ್ಲರೂ ಸುಸ್ತಾಗಿ ಊಟಕ್ಕೆ ಕಾಯ್ತಾ ಇದ್ದೀವಿ. ಯಾಕೆಂದರೆ ನಾವು ತಿಂಡಿನೂ ತಿಂದಿಲ್ಲ, ಊಟನೂ ಮಾಡಿಲ್ಲ ಮಧ್ಯಾಹ್ನ. ಸೊ ಗೈಸ್, ನಾವು 2 ದಿನ ಗುರೇಜ್ ವ್ಯಾಲಿಲಿ ಸ್ಟೇ ಮಾಡಿ ಅಲ್ಲಿಂದ ಫೈನಲಿ ಹೊರಟ್ವಿ. ಇವಾಗ ನಾವು ಹೊರಟಿರೋದು ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತೇಳಿ. ಇವನ್ ನಮ್ಮ ಫ್ಲೈಟ್ ಕೂಡ ಬುಕ್ ಆಗಿಲ್ಲ. ಸೊ ಕಾರ್ಗಿಲ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಅದು ಕೂಡ ಯಾಕೋ ಆಗ್ತಾ ಇಲ್ಲ. ಸೊ ಇವಾಗ ಉತ್ತರಾಖಂಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಫ್ಲೈಟ್ನ ನಾವು ಅಲ್ಲೇ ಹೋಗಿ ಬುಕ್ ಮಾಡಬೇಕು. ಬಿಕಾಸ್ ನಮಗೆ ಇಲ್ಲಿ ಬುಕ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಗೊತ್ತಿಲ್ಲ ಸಿಗುತ್ತಾ ಏನು ಅಂತೇಳಿ. ಇನ್ ಕೇಸ್ ಸಿಕ್ಕಿಲ್ಲ ಅಂತೇಳಿ ನಾವು ಟ್ರೈನ್ಗೆ ಹೋಗಬೇಕು. ಟ್ರೈನ್ಗೆ ಹೋದ್ರೂ ಅಲ್ಲಿ ತುಂಬ ಕಷ್ಟ ಇದೆ. ಮತ್ತು ಕಾರಲ್ಲಿ ಹೋಗಬೇಕು. ನಾವು ಜಮ್ಮುಗೆ ಹೋಗಿ ಜಮ್ಮುವಿಂದ ನಾವು ಉತ್ತರಾಖಂಡ್ಗೆ ಟ್ರೈನಲ್ಲಿ ಹೋಗಬೇಕು. ಸೊ ಗೊತ್ತಿಲ್ಲ ಗೈಸ್ ಹೆಂಗೆ ಹೋಗ್ತೀವಿ ಅಂತ ಹೇಳಿ. ನೋಡೋಣ ಬನ್ನಿ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ವೀಡಿಯೋಸ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ನನಗೆ ತಿಳಿಸಿ, ಆಯಿತಾ? ಸೊ ನಾವಿವಾಗ ಅಂದ್ಕೊಂಡ್ವಿ ಉತ್ತರಾಖಂಡ್ಗೆ ಹೋಗೋಣ ಅಂತ ಹೇಳಿ. ಬಟ್ ಫ್ಲೈಟ್ ಡೌಟ್ ಇದೆ. ಸೊ ನಾವು ಇವಾಗ ಟ್ರೈನಲ್ಲೇ ಹೋಗಬೇಕು. ಟ್ರೈನಲ್ಲಿ ಹೋದ್ರೂ ಗೊತ್ತಿಲ್ಲ ಅಲ್ಲಿಂಗೆ ಮತ್ತೆ ಟ್ರಾವೆಲ್ ಅಂತ ಹೇಳಿ. ನಾವೆಲ್ಲ ಫ್ಲೈಟ್ ಸಿಗ್ತಿಲ್ಲ ಟೆನ್ಷನ್ ಇದ್ರೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೀರೋ ತರ ರೆಡಿಯಾಗಿ ಬಂದಿದ ತಕ್ಷಣ ಕಾಗೆ ಹೇಳ್ತಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಫ್ಲೈಟೇ ಬುಕ್ ಆಗಿಲ್ಲ. ಇವಾಗ ಟಿಕೆಟ್ ತಗೊತಾ ಇದ್ದೀವಿ ಡೆಹ್ರಾಡೂನ್ಗೆ. ನಮ್ಮ ಟೀಮ್ ಇದ್ದಾರೆ ಇಲ್ಲಿ. आपको कितने बजे फ्लाइट है? 2:30. 2:30. ನೋಡಿ ಗೈಸ್, ಫ್ಲೈಟಲ್ಲಿ ಹೋಗ್ಬೇಕಂತ ಹೇಳಿ ಬಂದ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಎಲ್ಲರೂ ಈಗ ಮಲ್ಕೊಂಡಿದ್ದಾರೆ ಪಾಪ. ಇನ್ನು ನಮ್ಮ ಟ್ರೈನ್ ಬಂದಿಲ್ಲ. ನಮ್ಮ ಟ್ರೈನ್ ಇಲ್ಲಿ ಬರುತ್ತೆ. ಪ್ಲಾಟ್ಫಾರ್ಮ್ ನಂಬರ್ 3. ಪ್ಲಾಟ್ಫಾರ್ಮ್ ನಂಬರ್ 3 ಇದಕ್ಕೆ ಕಾಯ್ತಾ ಇದ್ದೀವಿ. ನೋಡಿ ಗೈಸ್, ಫ್ಲೈಟ್ ಆಯಿತು, ಕಾರ್ ಆಯಿತು, ಇವಾಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಟೀಮ್ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಕಾಯ್ತಾ ಕೂತಿದ್ವಿ. ನಮ್ಮ ಟ್ರೈನ್ ಇರೋದು ಇದು ನಮ್ಮ 6th ಡೇ ಆಫ್ ಕಾಶ್ಮೀರ್ ಟ್ರಿಪ್. ಇದು ಕಾಶ್ಮೀರ್ ಟ್ರಿಪ್ ಅಲ್ಲ, ಉತ್ತರಾಖಂಡ್ ಟ್ರಿಪ್ ಆಗಿಬಿಟ್ಟಿದೆ ಇವಾಗ. ಇದು ನಮ್ಮ ಟ್ರೈನ್. ಕೂಲಿ, ಪ್ಲೀಸ್ ಟೇಕ್ ದಿಸ್. ಇದೇ ನಮ್ಮ ಟ್ರೈನ್ ಗೈಸ್. ಇಲ್ಲ ನೋಡಿ ಹುರ್ರಿದೆ.
ಇಲ್ಲಿ ಹುರ್ ವೈಫ್. ಇದೇ ನಮ್ಮ ಟ್ರೈನ್. ನಾವು ಜಮ್ಮುವಿಂದ ಉತ್ತರಾಖಂಡ್ಗೆ ಹೋಗೋಕ್ಕೆ. ನಾವಿರೋದು ಶರಣ್ಪುರ್ ರೈಲ್ವೆ ಸ್ಟೇಷನ್. ಇಲ್ಲಿ ಟ್ಯಾಕ್ಸಿ ಹುಡುಕ್ತಾ ಇದ್ದೀವಿ ಇವಾಗ. ಇವಳು ಮನೆಗೆ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಫೈನಲಿ ಉತ್ತರಾಖಂಡಿಂದ ಬಂದಿದ್ದೀವಿ. ಉತ್ತರಾಖಂಡ್ಗೆ ಬಂದಿದ್ದೀವಿ ಗುರೇಜ್ ವ್ಯಾಲಿಯಿಂದ. ಗೊತ್ತಿಲ್ಲ ನಮ್ಮನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ. ಇವರು ಮತ್ತೆ ಇವರು ಕಿಚಡಿ ಮಾಡ್ತೀನಿ ಅಂತ ಹೇಳಿದಾಳೆ ಫ್ರೆಂಡ್ಸ್. ಕಿಚಡಿ ಬೇಡ ಫ್ರೆಂಡ್ಸ್. ಯಾರು ಸೀಟ್ ಮಾಡಿಸ್ಬಿಟ್ರೆ ಕುತ್ಕೋಬಹುದು ಅಂತಲ್ಲ ಯೋಚನೆ ಮಾಡು. ಸೀಟ್ನ ಎತ್ಬಿಡ್ಬೇಕು ಆಚೆ. ಕಾರ್ನೇ ಮುರಿದಾಕ್ಬೇಕ್ರಿ, ಅವಾಗ ಚೆನ್ನಾಗಿರುತ್ತೆ. ಕಷ್ಟಪಡ್ತಿದ್ದಾರೆ ಪಾಪ. ಅದು ಹಾರಾಗುತ್ತೆ. ಸರಿ ಬಾ ಬಾ. ಈ ಬಟ್ಟೆ ಹಾಕ್ತೀನಿ ನಾನು ಹಾಕೊಂಡು ಕೂತಿದ್ದೀನಿ ನೋಡಿ ಇಲ್ಲಿ ಹಿಂದೆ ಬಟ್ಟೆ. ನಮ್ಮ ಬಾಯ್ಸಿಗೆ ಕಾರ್ ಇಲ್ಲ, ಬೈಕ್ ಇದೆ. ಬಿಕಾಸ್ ತಾರಲ್ಲಾಗದೆ 6 ಜನ, 7, 8 ನೋಡಿ ಗೈಸ್. ಇದು ಸೀಕ್ರೆಟ್ ವಾಟರ್ ಫಾಲ್ಸ್. ಇಲ್ಲೊಂದಿದೆ ಎಸ್ಕೇಪಿಂಗ್ ಗೋಟ್. ಆ್ಯಕ್ಚುಲ್ ಆಗಿ ಫಾಲ್ಸ್ ಇರೋದು ಈ ಕಡೆ. ಇವ್ರು ಯಾವಾಗಲೂ ತಿಂತಾನೆ ಇರ್ತಾರೆ. ಸೊ ಇಲ್ಲಿ ಡ್ರೆಸ್ಸಿಂಗ್ ರೂಮ್ಸ್ ಎಲ್ಲ ಇದೆ, ಬೇಕಂದರೆ ಡ್ರೆಸ್ ಚೇಂಜ್ ಮಾಡ್ಬೋದು. ಬಾ. ಸೊ ನಾವು ಹೀಗೆ ಮುಂದೆ ಹೋದರೆ ಇಲ್ಲಿ ವಾಟರ್ ಫಾಲ್ದು ಏನು ಬರುತ್ತೆ ನೀರು ಇಲ್ಲೇ ಸ್ಟಾರ್ಟ್ ಆಗುತ್ತೆ. ಅದನ್ನು ತೋರಿಸ್ತೀನಿ. ನಮ್ಮ ಟೀಮ್ ಇಲ್ಲಿ ಹೋಗ್ತಾ ಇದೆ. ಸೌಂಡ್ ಕೇಳಿಸ್ತಾ ಇರಬೇಕು, ಮೇ ಬಿ ಝುಯ್ ಅಂತ ಬರ್ತಾ ಇದೆ. ಅಯ್ಯಯ್ಯೋ ನೋಡಿ ಗೈಸ್, ಕಾಲಿಡಕ್ಕೆ ಕಷ್ಟಪಡ್ತಿದ್ದೀನಿ ಸುಮ್ಮನೆ. ಇಲ್ಲೆಲ್ಲ ಫುಲ್ ಇದಾಗ್ಬಿಟ್ಟಿದೆ. ಈ ಕಡೆ ಬಿದ್ದರೆ ಮುಗೀತು, ಫಾಲ್ಸ್ ಒಳಗೆ ಬಿದ್ದುಬಿಡ್ತೀನಿ. ನೋಡಿ ಇಲ್ಲಿದೆ ಫಾಲ್ಸ್, ಕಾಣಿಸ್ತಿದ್ಯಾ ಚಿಕ್ಕದಾಗಿ. ಈ ನೀರು ಹೀಗೆ ಹೋಗ್ತಾ ಇರುತ್ತೆ ಕೆಳಗಡೆ ತನಕ. ನೋಡಿ ಗೈಸ್, ಸ್ವಿಮ್ಮಿಂಗ್ ಮಾಡ್ತೀವಂತ ಬಂದಿದ್ದಾರೆ. ಇವಾಗ ಟೈಮ್ 5 PM, ಬಟ್ ನೀರು ಸಖತ್ ಕೋಲ್ಡ್ ಇದೆ. ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ. ಇವ್ರಲ್ಲಿ ಮೇಕಪ್ ಮಾಡ್ಕೊತಿದ್ದಾರೆ ಗೈಸ್. ನೀರು ಎಷ್ಟು ಸಖತ್ತಾಗಿದೆಯಲ್ಲ.
ಗೈಸ್ ಎಷ್ಟು ಸಖತ್ತಾಗಿದೆ ಫಾಲ್ಸ್. ಹೀಗೆ ಹೋಗ್ತಿರುತ್ತೆ ನೀರು. ಆ್ಯಕ್ಚುಲಿ ನಾವು 1 ಗಂಟೆಗೆ ಮಧ್ಯಾಹ್ನ ಬರಬೇಕಿತ್ತು, ಬಟ್ ಲೇಟ್ ಆಗಿಬಿಡ್ತು. ಮಸ್ತ್ ಹೇ ಮಸ್ತ್. ఒకటి ప్రమోద్ ఆడుకోవాలి లేదా పైనకి పోవాలి. ఆడిపోతే నేను పోతా, పైనకి పోతే ಮುಳುಗುಡು ಒಂದ್ಸಲ ಮುಳುಗುಡು, ಎಲ್ಲ ಹೋಗ್ಬಿಡುತ್ತೆ. ಮುಳುಗಿರ್ಬೇಕು ಮುಳುಗಿಡು. ಬಾಡಿ 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 ತಗೋಬೇಕು. ಎಲ್ಲಿ ಸಾಕು ಹೋಗಕ್ಕೆ ಆಗಲ್ಲ. ಮುಳುಗು ನೋಡ್ಬಿಟ್ಟು ನೀನು ಸ್ವಲ್ಪ ಕಲ್ತು ನೋಡು. हमारा गोटा अंदर गया, हमारा गोटा अंदर गया. कौन है वो गोटा? नहीं कॉल किया बेटी होगा ना. It's freezing cold, guys. It's freezing. ಶಾಂಪು ತಗೊಂಡು ಇವ್ರು ಅಡ್ಡ ಬರ್ತಿದ್ದಾರೆ. ನೋಡಿ ಗೈಸ್, ಹನಿಮೂನ್ ಕಪ್ಪಲ್ ಹೋಗ್ಬಿಟ್ಟಿದ್ದಾರೆ ಮುಂದೆನೆ. ಯಾರಿಗೂ ಕರ್ದಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದಾರೆ. ಭಯ 4 ಮ್ಯಾಗಿ ಬನ್ನೋದೇನಾ? ಎಲ್ಲಿ ನೋಡಿ ಗೈಸ್, ನಾವಿವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲೇ ನೋಡಿ ಚಿಕ್ಕದಾಗಿ ನೀರು ಹೋಗ್ತಾ ಇದೆ.
ಏನ ಇದಿಲ್ಲ ಮಗ, ನಿಧಾನಕ್ಕೆ ಹೋಗ್ಬಿಡ್ಬೋದು ಅಲ್ಲಿಗೆ. ಫ್ಲೋ ಜಾಸ್ತಿ ಇರಲ್ಲ. ಇದೆಲ್ಲ ನಾವು ಬೇರೆ ಬೇರೆ ಫಾಲ್ಸ್ ಎಲ್ಲ ಇಲ್ಲಿ ಬಂದ್ಮೇಲೆ ಡಿಸ್ಕವರ್ ಮಾಡಿದ್ ನಾವು. ಫಸ್ಟ್ ನನಗೂ ಕೊಟ್ಟಿದ್ದು ಕೆಂಪ್ಟಿನೇ. ಸೀಕ್ರೆಟ್ ಫಾಲ್ಸ್ ಇವನೇ ಹುಡುಕಿರೋದು ಅನ್ಸುತ್ತೆ. ಗೂಗಲ್ ಹೊಡೆದ್ರೆ 4ನೇ ಸ್ಪಾಟ್ ಅದ ಇಲ್ಲ ಕಣ, ಹೌದು. ಗೂಗಲ್ ಇವನೇ ಹೇಳಿಲ್ಲ ಫಾಲ್ಸ್ ಇದೆ ಅಂತ ಹೇಳಿ ಹುಡುಕಿ ಹಾಕ್ತಿರೋ. ಟ್ಯಾಗ್ ಮಾಡಿರೋದ ಅಲ್ಲಿವರೆಗೂ ಪ್ರಪಂಚಕ್ಕೆ ನೋಡೇ ಇರಲಿಲ್ಲ. ಹೆಸರು ಇವನೇ ಕೊಟ್ಬಿಟ್ಟ, ಸೀಕ್ರೆಟ್ ಫಾಲ್ಸ್ ಅಂತ. ಅಲ್ಲೇ ಸೀಕ್ರೆಟ್. ಸೊ ಗೈಸ್ ನೋಡಿದ್ರಿ ಅಲ್ಲ, ಫೈನಲಿ ನಾವು ಉತ್ತರಾಖಂಡ್ಗೆ ಬಂದ್ವಿ, ಕಾರ್ಗಿಲ್ಗೆ ಹೋಗಲಿಲ್ಲ. ಸೊ ಇಲ್ಲಿ ಸ್ವಲ್ಪ ಹಾಗೆ ಅಲ್ಲೊಂದು ಫಾಲ್ಸ್ ಇತ್ತು, ಸೀಕ್ರೆಟ್ ಫಾಲ್ಸ್, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ಚಿಕ್ಕ ಫಾಲ್ಸ್, ತುಂಬ ಚೆನ್ನಾಗಿದೆ, ಅಂದರೆ ಸಖತ್ತಾಗಿ ಆಟ ಆಡ್ಬೋದು. ಸೊ ನಾವೆಲ್ಲ ನೀರಲ್ಲಿ ಫುಲ್ ಆಟ ಆಡ್ಕೊಂಡು ಅಲ್ಲಿಂದ ವಾಪಸ್ ಬಂದ್ವಿ. ನಾವು ಹೋಗಿದ್ದೆ 5 PM ಆಗೋಗಿತ್ತು. 1 ಗಂಟೆಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ, ಬಿಸಿಲಲ್ಲಿ ಸ್ವಲ್ಪ. ಸೊ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ಆ ಟೈಮಲ್ಲಿ. ಸೊ ಹಾಗೆ ನಾವೇನಾದ್ರು ತಿನ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಪನ್ನೀರ್ ಹೇಳಿದ್ರ ನಾನು ತಿನ್ನೋದಲ್ಲ. ಇದಕ್ಕೋಸ್ಕರ ಬೇರೆ ಬರ್ತದಲ್ಲ, ನೀವು ತಿಳಿಸ್ಕೊಳ್ಳೋಣ ತಿನ್ನಲ್ಲ ಅಲ್ಲಿ. ಅದಕ್ಕೆ ಆರ್ಡರ್ ಮಾಡಿದ್ದು ಗೈಸ್. ನಾವಿವಾಗ ಆರ್ಡರ್ ಮಾಡಿದ್ದೀವಿ, ಆರ್ಡ್ರನ್ನ ಊಟ ಮಾಡ್ತಾ ಇದ್ದೀವಿ. ಇದೆಲ್ಲ ನಾನು ಮಾಡಿರೋದು ಗೈಸ್, ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ತಿರುಗಿಸ್ಬಿಟ್ಟು ನಿನ್ನ ಮುಖ ತೋರಿಸ್ಕೊ. ನೋಡಿ ಇವರೆಲ್ಲ ಹೇಗೆ ಟೇಸ್ಟ್ ಮಾಡ್ತಾರೆ ಅಂತ ನೋಡೋಣ. ಎಲ್ಲ ನಾನೇ ಮಾಡಿರೋದು ಗೈಸ್. ಕವರ್ ವೇಸ್ಟ್ ಕವರ್ ಅದು. ಕವರ್ಸ್ ಏನಿಲ್ಲ, ಚಟ್ನಿ ಆ ಥರದ್ದೇನಿಲ್ಲ. ಇಡ್ಲಿ, ಚಟ್ನಿ ಬಿರಿಯಾನಿ. ಬಿರಿಯಾನಿಯಲ್ಲಿ ಅಲ್ಲಿದೆಯಾ ಬಿರಿಯಾನಿ ಆ್ಯಂಡ್ ಕಬಾಬ್. ನಿಮಗೆ 4 ಇಡ್ಲಿ ಹಾಕಿದ್ದೀರಾ? ಯಾರಿಗೆ ಬೇಕು ಇಡ್ಲಿ? ಇಡ್ಲಿ ನೈ ಚಾಹಿಯೆ, ನೈ ಚಾಹಿಯೆ, ನಂಗೊಂದು ಹಾಕಿ. ಮುझे ಬಿರಿಯಾನಿ ಚಾಹಿಯೆ. ಹಾಗೆ ನೈಟ್ಗೆ ಒಂದು ಹೋಟೆಲಿಂದ ಪಾರ್ಸಲ್ ತೊಗೊಂಡು ಬಂದ್ವಿ, ಸಕ್ಕತ್ತಾಗಿತ್ತು ಬಿರಿಯಾನಿ ಕಬಾಬ್ ಎಲ್ಲಾನು. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಹ್ಯಾವ್ ಅ ನೈಸ್ ಡೇ. ಬಾಯ್.